ಸಹಜ ಸ್ಥಿತಿಯತ್ತ ಈಗ ಮತ್ತೆ ಮರಳಿದೆ. ಗಲಭೆ ಇದ್ದಂಥ ಮದ್ದೂರು ಈಗ ಸಹಜ ಸ್ಥಿತಿಯತ್ತ ಮರಳಿದೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನ ಕಿಡಿಗೇಡಿಗಳು ನಡೆಸಿದ್ರು. 21 ಮಂದಿಯನ್ನ ಬಂಧಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಹಿಂದೂ ಸಂಘಟನೆಗಳ 500 ಕಾರ್ಯಕರ್ತರ ಮೇಲೆ FIR ಹಾಕಿದ್ದಾರೆ. ಹೋಲ್ಸೇಲ್ FIR ಅಂತೀವಲ್ಲ ಹಂಗೆ. BNS 189/2, 189/4, 121, 121/2, 190 ಇದರ ಅಡಿಯಲ್ಲಿ FIR ಅನ್ನ ಹಾಕಿದ್ದಾರೆ. ಬಾವುಟ ಬಂಟಿಂಗ್ ಕಿತ್ತಾಕ್ದವ್ರ ಮೇಲೆ 500 ಜನರ ಮೇಲೆ FIR ಹಾಕಿದ್ದಾರೆ. ಒಂದ್ ಕಡೆ ಶಾಂತಿ ಕಾಪಾಡೋದಕ್ಕೆ ಸಭೆಯನ್ನ ನಡೆಸಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ. ಸರ್ವಧರ್ಮೀಯರ ಸಭೆ ನಡೆದಿದೆ. ಶಾಂತಿ ಕಾಪಾಡಿ ಅಂತ ಸಚಿವರು ಮತ್ತು ಅಧಿಕಾರಿಗಳು ಮನವಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಾವುಟ ಮತ್ತೆ ಬಂಟಿಂಗ್ ಕಿತ್ತಾಕ್ತಂತ 500 ಮಂದಿ ಹಿಂದೂ ಕಾರ್ಯಕರ್ತರ ಮೇಲೆ FIR ಅನ್ನ ದಾಖಲಿಸಿದ್ದಾರೆ. ಸಹಜ ಸ್ಥಿತಿಯತ್ತ ಗಲಭೆ ಪೀಡಿತ ಮದ್ದೂರು ಮರಳಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಮದ್ದೂರಿನ ಈಗಿನ ಪರಿಸ್ಥಿತಿ ಹೇಗಿದೆ, ಎಲ್ಲವೂ ಕೂಡ ನಾರ್ಮಲೈಸ್ ಆಗ್ತಾ ಇದೆ. ಆದರೆ ಇನ್ನೂ ಅಂಗಡಿ ಮುಗ್ಗಟ್ಟುಗಳನ್ನು ಯಾರೂ ತೆಗೆದಿಲ್ಲ. ಇವತ್ತು ಸರ್ವಧರ್ಮೀಯರ ಸಭೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ನಡೆಸಿದ್ದಾರೆ. ಎಲ್ಲರೂ ಶಾಂತಿಯಿಂದ ಇರಿ, ಶಾಂತಿ ಕಾಪಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನಾಳೆ ಈ ಜಿಲ್ಲೆ ಇದ್ದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಈ ಜಿಲ್ಲೆಯ ಗೌರವದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಸಾಧ್ಯವಾದರೆ ಅವರ ಮಾಡ್ತಕ್ಕಂಥ ಪ್ರೊಸೆಷನ್ನ ದೂರದಿಂದ ನೋಡಿ ಸಂತೋಷ ಪಡೋದಕ್ಕೆ ನೋಡಿ. ಇಲ್ಲ ನೀವು ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ದೂರ ಇದ್ದೀರಿ. ನಾಳೆ ಈ ಜಿಲ್ಲೆ ಸರ್, ಮದ್ದೂರು ಸದ್ಯ ಸಹಜ ಸ್ಥಿತಿಯತ್ತ ಬಂದಿದೆ. ಆದರೆ 500 ಜನ ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕಿದ್ದಾರೆ. 21 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನಾಳೆ ಶಾಂತಿ ಸಭೆ ಕೂಡ ನಡೆದಿದೆ. ಐ ಥಿಂಕ್ ನಾಳೆ ಮತ್ತೆ ಪ್ರೊಸೆಷನ್ ಅಲ್ಲಿ ಗಣೇಶ ವಿಸರ್ಜನೆ ನಡೆಯುತ್ತೆ ಅಂತ ಅನ್ಸುತ್ತೆ. ಇದು ಸಹಜ ಸ್ಥಿತಿಯತ್ತ ಅಲ್ಲ, ಹಾಕಿದ ಬೆಂಕಿ ಇದೆ ಅಲ್ವಾ, ಇದು ಬೂದಿ ಮುಚ್ಚಿದ ಕೆಂಡ. ಬೂದಿ ಮುಚ್ಚಿದ ಕೆಂಡ. ಇದು ಯಾವಾಗಲೂ ಇದು ಪ್ರತಿ ಗಣೇಶ, ಪ್ರತಿ ಹಬ್ಬ, ಪ್ರತಿ ಈದ್ ಮಿಲಾದ್, ರಂಜಾನ್, ಇದು ಒಂದು ಟ್ರೇಡ್ ಮಾರ್ಕ್ ಅಲ್ಲಿಗೆ ಕೂರಿಸಿ ಆಗಿದೆ. ನಾವು ಮೊನ್ನೆ ಯಾವಾಗ ಅಲ್ಲಿ ಇದಾಯಿತು, ಯಾವಾಗ ಕೇಸರಿ ನೆಕ್ಸ್ಟ್ ಡೇ ಹಾರ್ಲಿಕ್ಕೆ ಶುರು ಆಯಿತು, ಯಾವಾಗ ಹಸಿರು ಬಾವುಟಗಳು ಹೋದವು, ಯಾವಾಗ ಲಾಠಿ ಚಾರ್ಜ್ಗಳು ಆಯಿತು, ಅಲ್ಲಿಗೆ ಒಂದು ಮುದ್ರೆ ಬಿತ್ತದು. ಸಹಜ ಸ್ಥಿತಿ ಅಂತ ನೀವು ಹೇಳ್ತೀರಲ್ಲ, ಅದು ಬರಲಿಕ್ಕಿನ್ನು ದಶಕಗಳು ಬೇಕಾಗ್ಬೋದು, ಆಗದೇನೆ ಇರ್ಬೋದು. ಇದೇ ರೀತಿ ಸ್ಟಾರ್ಟ್ ಆಗಿಬಿಟ್ಟು ಇವತ್ತು ಉಡುಪಿ ದಕ್ಷಿಣ ಕನ್ನಡದಲ್ಲಿ ನಾವು ಕೋಮುವಾದ ಅಂದರೆ ನಂಬರ್ 1 ಪ್ಲೇಸ್ಗೆ ತರಿಸ್ತಾ ಇರೋದು ಅದಕ್ಕಾಗಿ. ನಂಬರ್ 1. ಮತ್ತು ಈಗ ಚಲುವರಾಯಸ್ವಾಮಿಯನ್ನು ನಾವು ನೋಡಿದ್ವಲ್ಲ, ಇದು ನಿಮಗೆ ಗೊತ್ತಲ್ಲ, ಸಾವಿನ ನಂತರ ಒಂದು ಸಭೆ ಮಾಡ್ತಾರೆ. ಅವನು ಭಾರಿ ಒಳ್ಳೆಯವನು, ನೀವು ಒಳ್ಳೆಯವರು, ಚೆನ್ನಾಗಿರಿ, ಅವನು ಹೋದವನು ಇನ್ನೊಮ್ಮೆ ಹುಟ್ಟಿ ಬರಲಿ ಅಂತ ಪ್ರೇಯರ್ ಮಾಡ್ತಾರಲ್ಲ, ಆ ಪ್ರೇಯರ್ ಇದು ಶ್ರದ್ಧಾಂಜಲಿ ಸಭೆ ಅಂತ ಹೇಳ್ತಾರೆ. ಎಲ್ಲಿ ಸತ್ತೋಗಿದ್ರು ಇಷ್ಟರವರೆಗೆ ಇವರೆಲ್ಲ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತು ಏನು ಹೇಳಲಿಕ್ಕೆ ಹೊರಟೋಗಿದ್ದಾರೆ? ನೀವು ಚೆನ್ನಾಗಿರಿ ಚೆನ್ನಾಗಿರಿ ಅಂತ. ಇವತ್ತು ನೀವು ಹೇಳಿದ್ರಿ ಹೋಲ್ಸೇಲ್ FIRಗಳು, ಆ ಕಡೆನೂ FIR ಮಾಡೋದು, ಈ ಕಡೆನೂ FIR ಮಾಡೋದು. ಕಡೆಗೆ ಏನು ಮಾಡೋದು? ಒಂದು ಕ್ಯಾಬಿನೆಟಲ್ಲಿ ಮೀಟ್ ಕೂತ್ಕೊಂಡು BJP ಸರ್ಕಾರ ಬಂದರೆ BJP ಹಿಂದೂಗಳದು ವಾಪಸ್ ತಗೊಳ್ಳೋದು, ನೀವುಗಳು ಬಂದರೆ ಅಲ್ಪಸಂಖ್ಯಾತರು ವಾಪಸ್ ತಗೊಳ್ಳೋದು, ಯಾರ್ದೋ ಬಡವನ ಮನೆಯ ಮಕ್ಕಳು ಸಾಯಿತು. ಅಲ್ಲಿ ಯಾರು ಈ ಮಿನಿಸ್ಟ್ರುಗಳ ಮಕ್ಕಳು, ಆಫೀಸರ್ಗಳ ಮಕ್ಕಳು, ಪೊಲೀಸವ್ರ ಮಕ್ಕಳು ಯಾರಿರಲ್ಲ ಅಲ್ಲಿ. ಹೊಟ್ಟೆಗಿಲ್ಲದವ್ರ ಮಕ್ಕಳು, ಹಿಟ್ಟಿಗಿಲ್ಲದವರು, ಕೆಲಸಕ್ಕಿಲ್ಲದವರು, ಅವರನ್ನು ಹುರಿದಿಪ್ಪಿಸಿ ಹೋಗಿ ಬೆಂಕಿ ಹಚ್ಬಿಟ್ಟಪ್ಪ, ಶಬಾಸ್, ಮೇಲೆ ಹೋದಾಗ ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಅಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡೋದು ಅಲ್ಲ ರೀ. ಇವರು ಹೇಳ್ತಾರೆ ಅವರ ಹಬ್ಬ ನೋಡ್ಲಿಕ್ಕಾದ್ರೆ ನೋಡಿ ಕಣ್ತುಂಬಿಸಿ, ಇಲ್ಲ ಅಂದರೆ ಹೊರಟೋಗ್ಬಿಡು ಆ ಕಡೆ ಅಂತ. ಸೈಲೆಂಟ್ ಆಗಿ ಇದ್ಬಿಡಿ, ನಿಮಗೆ ನೋಡ್ಲಿಕ್ಕಾದ್ರೆ ನೋಡಿ, ಇಲ್ಲಾಂದರೆ ಹೋಗಿ ಅಂತ. ಹೌದು, ಅವ್ರೇನು ಮಾಡ್ಲಿಕ್ಕಾಗುತ್ತೆ? ಇನ್ಚಾರ್ಜ್ ಮಿನಿಸ್ಟರ್ ಹೋಗಿ ಅಲ್ಬಿಟ್ಟು ಅಷ್ಟೇ ಹೇಳಬೇಕು. ದಟ್ ಈಸ್ ಟ್ರೂ. ಬಟ್ ನೀವುಗಳು ಹಾಕ್ಸಿದ ಬೆಂಕಿ ಇದೆಯಲ್ಲ, ಅದು ಯಾವ ಪಾರ್ಟಿಗಳೇ ಆಗಲಿ, ಅದು ಎರಡೂ ಪಾರ್ಟಿಗಳು. ನಾನು ಅದಕ್ಕೇನು ಎಕ್ಸೆಪ್ಷನಲ್ ಏನಿಲ್ಲ, ಅವನಿಲ್ಲ ಇವನಿಲ್ಲ, ಇಲ್ಲ, ಎಲ್ಲರೂ ಇದ್ದಾರೆ. ದೇಶವನ್ನು ಹಾಳು ಮಾಡಲಿಕ್ಕೆ ಏನಾದರೂ ನಿಮ್ಮ ಹತ್ರ ಅಂಥದ್ದು ಬೀಜ ಇದ್ದರೆ ಅದು ಹಾಕಿದಿರಲ್ಲ, ಅದು ಮೊಳಕೆ ಒಡೆದು ಆಗಿದೆ. ಒಂಥರ ಕಮ್ಯುನಿಸ್ಟ್ ಗಿಡಗಳಿದ್ದಂಗೆ. ನೀವು ಹೇಳ್ತಾರಲ್ಲ ಕಾಂಗ್ರೆಸ್ ಗಿಡ, ಕಮ್ಯುನಿಸ್ಟ್ ಗಿಡ ಅಂತ ಹೇಳ್ತಾರಲ್ಲ, ಒಮ್ಮೆ ಹಾಕಿದರೆ ಆಯಿತು, ಮತ್ತೆ ನೀವು ಅದನ್ನು ಬೆಳೆಸಬೇಕಾಗಿಲ್ಲ, ಅದೇ ಬೆಳೀತಾ ಹೋಗುತ್ತೆ. ನೀವು ಬಿತ್ತಿದ ಬೀಜ ಇದೆ ಅಲ್ವಾ, ಲಾಸ್ಟ್ ಟೈಮ್ ನಾಗಮಂಗಲ, ಈ ಸಲ ಮಂಡ್ಯ, ಮದ್ದೂರು, ನೆಕ್ಸ್ಟ್ ಸ್ವಲ್ಪ ಆ ಕಡೆ ಹೋದರೆ ಶ್ರೀರಂಗಪಟ್ಟಣ, ಮೈಸೂರು ಅಂತ ಹೋಗ್ಬಿಟ್ಟು
ಬೆಳೆಸಿ ನೋಡುವ ಎಷ್ಟರವರೆಗೆ ಅಂತ. ಒಬ್ಬರನ್ನು ಓಲೈಸಿ ಇನ್ನೊಬ್ಬರನ್ನು ಓಲೈಸಿ ಮಾಡಿ. ಈಗ ನಾಳೆ ಬಿ ಜೆ ಪಿ ನಿಯೋಗ ಮದ್ದೂರಲ್ಲಿ ಏನು ಮಾಡ್ತಾರೆ? ಇವತ್ತು ಇವ್ರು ಮಾಡಿದ್ದನ್ನು ಅವ್ರು ಮಾಡ್ತಾರೆ. ಏಯ್, ನಮಗೆ ಬದುಕಲಿಕ್ಕೆ ಬಿಡಲ್ಲ ಸಿದ್ದರಾಮಯ್ಯ ಸರ್ಕಾರ, ಹಿಂದೂಗಳಿಗೆ ಇಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ, ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಆಗ್ತಾ ಇದೆ, ನಾವು ಒಗ್ಗಟ್ಟಾಗಿರಬೇಕು ಅಂತ ಒಂದು ಭಾಷಣ ನಾಳೆನೂ ನೋಡ್ಬೋದು. ಅದನ್ನು ನಾಳೆ 6 ಗಂಟೆಗೆ ಹೇಳೋ ಇಲ್ಲಿ ಕೂತ್ಕೊಂಡು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇವತ್ತಿನ ಪವರ್ ಫೋಕಸ್ನಲ್ಲಿ ಬಹಳ ಪ್ರಮುಖವಾಗಿ ಒಂದು ಸೋಷಿಯಲ್ ಮೀಡಿಯಾ ಎಫೆಕ್ಟ್ ನೇಪಾಳವನ್ನು ಎಲ್ಲಿಗೆ ತೊಗೊಂಡು ಬಂದಿಟ್ಟಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಮತ್ತೊಂದು ಧರ್ಮ ಸಂಕಷ್ಟದಲ್ಲಿ ಯಾವ ರೀತಿ ಸರ್ಕಾರ ಸಿಕ್ಕಾಕೊಂಡಿದೆ, ಬೇಕು ಅಂತಾನೆ ಈ ರೀತಿ ಮಾತನಾಡ್ತಾ ಇರೋದು, ಧರ್ಮದ್ರೋಹಿ ಸರ್ಕಾರ ಅಂತ ಅನ್ನಿಸ್ಕೊಂಡಿದೆಯಲ್ಲ, ಇದರಿಂದ ಕಾಂಗ್ರೆಸ್ ಸರ್ಕಾರ ಮುಕ್ತವಾಗುತ್ತಾ ಅನ್ನೋದೇ ಪ್ರಶ್ನೆ. ನೋಡೋಣ ಇದೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.